ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಏನ್ ಅನ್ಕೊಂಡೆ ಅಂತಂದ್ರೆ ನನ್ನ ಮಗಳಿಗೋಸ್ಕರ ಫ್ಯೂ ಆರ್ಡರ್ಸ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಇಂದ ಹಾಗೂ ಟಾಟಾ ಕ್ಲಿನಿಕ್ ಇಂದ. ಅನ್ಬಾಕ್ಸಿಂಗ್ ಮಾಡ್ತಾ ಇದ್ನಲ್ಲ, ಸೊ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಮೊದಲನೇದಾಗಿ ಏನಂತಂದ್ರೆ ನಾನು ನನ್ನ ಮಗಳದ್ದು ಫೀಡಿಂಗ್ ಬಾಟಲ್, ಲೈಕ್ ಆಸ್ ಯು ಆಲ್ ನೋ 3 months ಒನ್ಸ್ ಚೇಂಜ್ ಮಾಡಬೇಕು ಫೀಡಿಂಗ್ ಬಾಟಲ್. ಇಲ್ಲ ಅಂತಂದ್ರೆ ಲೂಸ್ ಮೋಷನ್ಸ್ ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಸೊ ಅದಕ್ಕಾಗಿ ಫಸ್ಟ್ ಇಂದ ನಾನು ಫೀಡಿಂಗ್ ಬಾಟಲ್ ಆರ್ಡರ್ ಮಾಡಿದ್ದೀನಿ. ಸೊ ಅದು ಬಂದ್ಬಿಟ್ಟು ಆಸ್ ಯು ಆಲ್ ನೋ ಫಿಲಿಪ್ಸ್ ಇಂದಾನೆ. ಇದು ಪ್ಯಾಕ್ ಆಫ್ 2 ಬರುತ್ತೆ. ದಿಸ್ ಇಸ್ ದ ಒನ್. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ, ಸೊ ಏನಾದ್ರು ನೀವು ಫೀಡಿಂಗ್ ಬಾಟಲ್ ಅಲ್ಲಿ ಏನಾದ್ರು ಕೊಡ್ತಾ ಇದ್ರೆ, ಸೊ 3 months ಒನ್ಸ್ ಇಟ್ ಇಸ್ ಬೆಟರ್ ಟು ಚೇಂಜ್ ದ ಫೀಡಿಂಗ್ ಬಾಟಲ್. ಇಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಒಂದು ಟ್ಯಾಲ್ಕಮ್ ಪೌಡರ್ ಬೇಕಿತ್ತು ಮಗಳಿಗೆ. ಅದಕ್ಕಾಗಿ ಚೀಕು ಬ್ರ್ಯಾಂಡ್ ಇಂದ ಒಂದು ಪೌಡರ್ನು ಆರ್ಡರ್ ಮಾಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಫ್ಲಿಪ್ಕಾರ್ಟ್ ಇಂದ ಈ ಒಂದು ಆರ್ಡರ್ನ ಪ್ಲೇಸ್ ಮಾಡಿದ್ದೆ. ಇದು ಏನಂತಂದ್ರೆ ಆಸ್ ಇವಾಗ ಏನಂತಂದ್ರೆ ಇನ್ನು ಅವಳು 10th month ಸ್ಟಾರ್ಟ್ ಆಯ್ತಲ್ವಾ. ಸೊ ಅವಳೆಲ್ಲಾ ಕಡೆ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕ್ರಾಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳಲ್ವಾ. ಅವಾಗ ಏನಾಗುತ್ತೆ ಅಂತಂದ್ರೆ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನ ನಾನು ಪ್ಲೇಸ್ ಮಾಡಿದ್ದೀನಿ. ಇದೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನಿಲ್ಲ. ಸಮ್ವೇರ್ ಅರೌಂಡ್ 300 ಏನೋ ಅಷ್ಟೇ ಪೇ ಮಾಡಿರೋದು. ಸೊ ಯಾರಿಗಾದ್ರೂ ಬೇಕಿದ್ದಲ್ಲಿ ನೀವು ಇದನ್ನ ಆರ್ಡರ್ ಮಾಡ್ಕೋಬಹುದು. ಸೇಫರ್ ಸೈಡ್, ಮಕ್ಳಿಗೂ ಈ ತರ ಹಿಂದೆ ಬಿದ್ದಾಗ ತಲೆ ಹೊಡ್ಕೊಳ್ಳೋ ಚಾನ್ಸಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಈ ತರ ಇರುತ್ತೆ. ಇದು ಬಂದ್ಬಿಟ್ಟು ಹನಿ ಬಿ ಆರ್ ಬಟರ್ಫ್ಲೈ ಪಿಕ್ಚರ್ಸ್ ಇರುತ್ತೆ ಇರೋದು. ಯಾರ್ದೆಲ್ಲ ಮಕ್ಕಳು ಇವಾಗ ಕ್ರಾಲಿಂಗ್ ಸ್ಟಾರ್ಟ್ ಮಾಡಿರ್ತಾರಲ್ವಾ, ಅವ್ರಿಗೆ ಇದು ತಗೊಳ್ಳೋದು ಇವಾಗ ಯೂಸ್ಫುಲ್. ಯಾಕಂತಂದ್ರೆ ಸೇಫ್ಟಿ ಇರೋದು ಮೇನ್ ಬೆಟರ್ ಅಲ್ವಾ. ಸೊ ಈ ತರ ಇರುತ್ತೆ. ಇದನ್ನ ಮಕ್ಕಳಿಗೆ ಹಾಕ್ಬಿಟ್ಟು ಬಿಟ್ರೆ ಅವ್ರಿಗೆ ಈ ತರ ಬಿದ್ರೂನು ಇದು ಅಡ್ಡ ಬರುತ್ತೆ. ಸೊ ಅವ್ರಿಗೇನು ಅವಾಗ ಆ ತರ ತಾಗುತ್ತೆ ಅನ್ನೋದು ಭಯ ಇರಲ್ಲ. ಸೊ ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಟ್ರೈ, ಇದನ್ನ ಟ್ರೈ ಮಾಡ್ಬೋದು. ಇದನ್ನೆಲ್ಲ ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಾನು, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ನಾನು ಲಾಸ್ಟ್ ಟೈಮ್ ತೋರಿಸ್ದಂಗೆನೆ ಲವ್ ಲ್ಯಾಪ್ದು ಬ್ಯಾಗ್ ನಾನು ಯೂಸ್ ಮಾಡ್ತಾ ಇದ್ದೆ. ಅಂಡ್ ನಾನು ಆಲ್ಮೋಸ್ಟ್ ಹೇಳಿದ್ರೆ 10 months ಆಯ್ತು. ಅದಕ್ಕಾಗಿ ಅದು ಹೇಳಲ್ವ ಬೋರ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಆಮೇಲೆ ಏನಾದ್ರು ಇವಾಗ ಎಲ್ಲಿಯಾದ್ರೂ ಟ್ರಾವೆಲ್ ಮಾಡ್ತಿದೀವಿ ಅಂತಂದ್ರೆ ಅದು ತುಂಬಾ ಯೂಸ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ, ದೊಡ್ಡದಾಗಿ ಕಾಣಿಸುತ್ತೆ ಬ್ಯಾಗ್ ಅಂತ ಹೇಳ್ಬಿಟ್ಟು ನಾನು ಟಾಟಾ ಕ್ಲಿನಿಕಲ್ದಿಂದ ಗೆಸ್ ಬ್ಯಾಗ್ ಆರ್ಡರ್ ಮಾಡಿದ್ದೀನಿ. ಇದ್ರಲ್ಲಿ ಎಲ್ಲ ಮಗಳದು ಏನೇನು ಇವಾಗ ಹೊರಗಡೆ ಹೋಗ್ಬೇಕಂತಂದ್ರೆ ಎಲ್ಲ ಸ್ಟಫ್ಸ್ ಇದ್ರಲ್ಲಿ ಇಟ್ಕೊಂಡು ಹೋಗ್ಬೋದು. ಇದ್ರಲ್ಲಿ ಏನಿಲ್ಲ ಅಂತಂದ್ರೆ 4 compartments ಇದೆ. ಇದೊಂದಿದೆ, ಇಲ್ಲೊಂದಿದೆ, ಇದು ಹಾಗೂ ಇದು. ಆಮೇಲೆ 2 ವಾಟರ್ ಬಾಟಲ್ಸ್ ಇರಕ್ಕಿದೆ. ಬ್ಯಾಗ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಟಾಟಾ ಕ್ಲಿನಿಕ್ ಇಂದ ಪರ್ಚೇಸ್ ಮಾಡಿರೋದು. ಇಲ್ಲಿ ನಿಮ್ಗೆ ಸ್ಮಾಲ್ ಆಗಿ ಏನಾದ್ರು ವ್ಯಾಕ್ಸಿನೇಷನ್ ಬುಕ್ ಆತರ ಏನಾದ್ರು ಇಟ್ಕೋಬೇಕಾದ್ರೆ ಯು ಕ್ಯಾನ್ ಕೀಪ್ ಇಟ್ ಇಲ್ಲಿ ಇಟ್ಕೋಬಹುದು. ಆಮೇಲೆ ಈಗ ನೀವೇನಾದ್ರು ಅಬ್ರಾಡ್ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಏನಾದ್ರು ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಪಾಸ್ಪೋರ್ಟ್ ನಿಮ್ದು ಕಾರ್ಡ್ ಹೋಲ್ಡರ್ಸ್ ಇಟ್ಕೊಳಕ್ಕೆಲ್ಲ ಇಲ್ಲಿ ಸ್ಪೇಸ್ ಇದೆ. ಪೆನ್ ಹೋಲ್ಡರ್ ಇಟ್ಕೊಳಕ್ಕೆ ಸ್ಪೇಸ್ ಇದೆ. ಅದೊಂದು ಆಗುತ್ತೆ ಪೌಚ್. ಅದಾದ್ಮೇಲೆ ಇದೊಂದು ಬಿಗ್ ಕಂಪಾರ್ಟ್ಮೆಂಟ್ ಇದೆ. ವೆನಿನ್ ಎಲ್ಲಾನು ನೀವು ಇಲ್ಲಿ ಡಂಪ್ ಮಾಡ್ಬೋದು. ಡೈಪರ್ಸ್ ಹಾಗೂ ವೆಟ್ ವೈಪ್ಸ್, ಮಗುಗೆ ಏನಾದ್ರು ಎಕ್ಸ್ಟ್ರಾ ಕ್ಲೋತ್ ಇಟ್ಕೋತೀರಾ ಅಂತಂದ್ರೆ ನೀವು ಅದನ್ನು ಇಲ್ಲಿ ಇಟ್ಕೋಬಹುದು. ಹಾಗೂ ವಾಟರ್ ಬಾಟಲ್ಸ್ ಒಳಗಡೆ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಹೊರಗಡೆಗೂ ಪ್ಲೇಸ್ ಇದೆ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಬ್ಲೈಂಡ್ಲಿ ಲೈಕ್ ಯಾರಿಗಾದ್ರೂ ಬೇಕಂತ ಇದ್ರಲ್ಲಿ ಡೆಫಿನೆಟ್ಲಿ ಐ ಕ್ಯಾನ್ ಸಜೆಸ್ಟ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹಾಗೂ 4th compartment ಬಂದು ಈ ತರ ಇದೆ. ವೆರಿ ಸ್ಪೇಷಿಯಸ್ ಆಗಿದೆ. ಏನು ಆತರ ಕಾಂಪ್ಯಾಕ್ಟ್ ಅನ್ನೋ ತರ ಏನಿಲ್ಲ. ತುಂಬಾನೇ ಚೆನ್ನಾಗಿ ಎಲ್ಲಾನು
ಒಳಗೆ ಡಂಪ್ ಮಾಡ್ಬೋದು ನಿಮ್ಗೆ. ಹಾಗೂ ಈ ತರ ಇದೆ ಅಲ್ವಾ, ನಿಮ್ಗೆ ಇವಾಗ ಏರ್ಪೋರ್ಟಿಗೆ ಹೋಗ್ತೀರಾ ಅಂತಂದ್ರೆ ದೇ ಹ್ಯಾವ್ ಗಿವನ್ ದಿಸ್ ಬೆಲ್ಟ್ ಆಲ್ಸೋ. ಈ ಬೆಲ್ಟ್ ನ ನೀವು ನಿಮ್ದು ಟ್ರಾಲಿ ಬ್ಯಾಗ್ ಏನಿರುತ್ತಲ್ವಾ, ಆ ಟ್ರಾಲಿ ಬ್ಯಾಗ್ ನ ಇದ್ರೊಳಗಡೆ ಸಿಕ್ಸ್ಬಿಟ್ಟು ಯು ಕ್ಯಾನ್ ಪುಷ್. ಇದನ್ನ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟಲ್ಲ, ಆತರ ಏನು ಇರಲ್ಲ. ಸೊ ಎವ್ರಿಥಿಂಗ್ ಇಸ್ ಗುಡ್. ಇದ್ರದ್ದು ಬೇಕಿದ್ದಲ್ಲಿ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಂತಂದ್ರೆ ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇದಾಗಿತ್ತು ಈ 3 ಆಸ್ ಆಫ್ ನೌ ನಾನು ಅವಳಿಗೆ ಅಂತ ಹೇಳಿ ಪರ್ಚೇಸ್ ಮಾಡಿದೀನಿ. ನೆಕ್ಸ್ಟ್ ಅಂಡರ್ ಬಜೆಟ್ ಅಲ್ಲಿ ಏನಾದ್ರು ಲೈಕ್ ಏನಾದ್ರು ತಗೋತೀನಿ ಅಂತಂದ್ರೆ ಡೆಫಿನೆಟ್ ಆಗಿ ಅದನ್ನ ನಾನು ಪೋಸ್ಟ್ ಮಾಡ್ತೀನಿ ನಂದು ವಿಡಿಯೋಸ್ ಅಲ್ಲಿ. ಪ್ಲೀಸ್ ನೋಡ್ಬಿಟ್ಟು ನನಗೆ ಕಮೆಂಟ್ ಬ್ಯಾಕ್ ಕೊಡಿ, ನಿಮ್ಗೆ ಹೆಂಗ ಅನಿಸ್ತು, ಇಫ್ ಎಟ್ ಆಲ್ ಲೈಕ್ ನೀವೇನಾದ್ರು ಬೈ ಮಾಡಿದೀರಾ ಅಂತಂದ್ರೆ, ಸೊ ದಟ್ ನನಗೂ ಖುಷಿ ಆಗುತ್ತೆ, ಓಕೆ ನೀವು ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಈ 3 ಪ್ರಾಡಕ್ಟ್ಸ್ ನ ತೋರ್ಸಕ್ಕೋಸ್ಕರ ನಾನು ವಿಡಿಯೋ ಮಾಡೋಣ ಅನ್ಕೊಂಡೆ, ನಿಮ್ಗೂ ಯೂಸ್ಫುಲ್ ಆಗ್ಬೋದು ಫ್ಯೂಚರ್ ಅಲ್ಲಿ ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇನ್ನಾನು ನಂಗೆ ತುಂಬಾ ಪರ್ಚೇಸ್ ಮಾಡೋದಿದೆ. ಸೊ ಅಂಡರ್ ಬಜೆಟ್ ಅಥವಾ ಏನಾದ್ರು ಹೈ ಬಜೆಟ್ ಅಲ್ಲಿ ಏನಾದ್ರು ತಗೊಳ್ಳೋದಿದ್ರು ನಾನು ಅದನ್ನ ನಿಮ್ಗೆ ತೋರಿಸ್ತೀನಿ, ಸೊ ದಟ್ ನಿಮ್ಗೂ ಒಂದು ಐಡಿಯಾ ಬರುತ್ತೆ, ಓಕೆ ಈ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಗೈಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಮಾಡಿ ನನ್ನ ವಿಡಿಯೋಗೆ, ಹಾಗೂ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್.